ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಹಿಂದೆ ಹಲವಾರು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಇವರು ಐಟಿ ಅಧಿಕಾರಿಗಳ ಕಿರುಕುಳಕ್ಕೆ ಏನಾದರೂ ಬೇಸತ್ತು ಸತ್ರ ಅಥವಾ ಭೂ ಮಾಫಿಯಾಗೆ ಬಲಿಯಾದ್ರ ಅನ್ನುವಂತಹ ಪ್ರಶ್ನೆ ಹೇಳ್ತಾ ಇದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ. ಸಿಜೆ ರಾಯ್ ಆತ್ಮಹತ್ಯೆ ಸುತ್ತಲೂ 108 ಅನುಮಾನ. ಉದ್ಯಮಿ ಸಾವಿಗೆ ಐಟಿ ಅಧಿಕಾರಿಗಳ ಕಿರುಕುಳ ಕಾರಣನಾ? ಭೂ ಮಾಫಿಯಾದ ಒತ್ತಡಕ್ಕೆ ಬಲಿಯಾದ್ರ ಸಿಜೆ ರಾಯ್. ಸಿಜೆ ರಾಯ್ ಖ್ಯಾತ ಉದ್ಯಮಿ. ಭಾರತದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ತನ್ನ ಉದ್ಯಮವನ್ನ ತೆರೆದು ಯಶಸ್ಸು ಗಳಿಸಿದ್ದ ಉದ್ಯಮಿ. ಕೇರಳ ಮೂಲದ ಉದ್ಯಮಿ ಸಿಜೆ ರಾಯ್ ಸ್ವಿಟ್ಜರ್ಲ್ಯಾಂಡ್ನಿಂದ ಡಾಕ್ಟರೇಟ್ ಪದವಿ ಪಡೆದಿದ್ರು. ಉದ್ಯಮಿ ಆಗೋದಕ್ಕೂ ಮುಂಚೆ ಖಾಸಗಿ ಎಂಎನ್ಸಿ ಕಂಪನಿಯಲ್ಲಿ ಉತ್ತಮ ಉದ್ಯೋಗಿಯಾಗಿ ಕೆಲಸ ಮಾಡಿದ್ರು. ನಂತರ ಉದ್ಯಮಿಯಾಗುವ ನಿಟ್ಟಿನಲ್ಲಿ ಕಾನ್ಫಿಡೆನ್ಸ್ ಗ್ರೂಪ್ ಅನ್ನ ಕಟ್ಟಿದ್ರು. ಆದ್ರೆ ದಿಢೀರನೆ ನಿನ್ನೆ ಮಧ್ಯಾಹ್ನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಖ್ಯಾತ ಉದ್ಯಮಿ ಹಾಗೂ ಖಾಸಗಿ ಕಾರ್ಯಕ್ರಮಕ್ಕೆ ಪ್ರಾಯೋಜಕರು ಆಗಿದ್ದ ಉದ್ಯಮಿಗೆ ಅಂತಹ ಕಷ್ಟವಾದ್ರೂ ಏನಿತ್ತು ಅಂತ ನೋಡ್ತಾ ಹೋದ್ರೆ ಹಲವು ಪ್ರಶ್ನೆಗಳು ಹುಟ್ಟುಕೊಳ್ತಿವೆ. ಆದಾಯ ತೆರಿಗೆ ಅಧಿಕಾರಿಗಳದ್ದೇ ಕಿರುಕುಳ. ಐಟಿ ಅಧಿಕಾರಿಗಳ ವಿರುದ್ಧ ನೇರ ಆರೋಪ. ಪಬ್ಲಿಕ್ ಟಿವಿಯೊಂದಿಗೆ ಸಿಜೆ ರಾಯ್ ಸಹೋದರ ಸಿಜೆ ಬಾಬು ಪ್ರತಿಕ್ರಿಯೆ ನೀಡಿದ್ರು. ಕಳೆದ ಡಿಸೆಂಬರ್ 3ರಂದು ಐಟಿ ಅಧಿಕಾರಿಗಳು ಬಂದಿದ್ರಂತೆ. ಡಿಸೆಂಬರ್ 28ರಿಂದ 29, 30 ಬಂದಿದ್ದು ಏನ್ ಕಾಟ ಕೊಟ್ರೋ ಗೊತ್ತಿಲ್ಲ. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಮೇಲೆ ಅನುಮಾನ ಇದೆ. ಅವರಿಗೆ ಬೇರೆ ಏನೂ ಇಲ್ಲ, ಫ್ಯಾಮಿಲಿ ಟೆನ್ಷನ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಅವರೇ ಏನೋ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪಿಸಿದ್ದಾರೆ. ರಾಯ್ ಅವರು ಹೇಳಿದ್ರು ನನಗೆ ಇನ್ಕಮ್ ಟ್ಯಾಕ್ಸ್ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಈಗ ಮೊನ್ನೆ ಡಿಸೆಂಬರ್ 3ನೇ ತಾರೀಕು ಬಂದಿದ್ರು, 28ನೇ ತಾರೀಕು ಬಂದಿದ್ದಾರೆ. 28, 29, 30 ಅವ್ರ ಏನ್ ಕಾಟ ಕೊಟ್ಟರೋ ಗೊತ್ತಿಲ್ಲ. ಪಿಸ್ಟಲ್ ತಗೊಂಡು ಶೂಟ್ ಮಾಡ್ಕೊಂಡಿದ್ದಾರೆ. ಅವ್ರ ಮೇಲೆನೇ ಅನುಮಾನ ಇರೋದು, ಬೇರೆ ಯಾರು ಇಲ್ಲ. ಫ್ಯಾಮಿಲಿ ಟೆನ್ಷನ್ ಇಲ್ಲ, ನಮ್ಮ ಇದ್ರಲ್ಲಿ ಬೇರೆ ಎಲ್ಲೂ ಟೆನ್ಷನ್ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಮೇಲೆನೆ ನಮ್ಮ ಫುಲ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವರೇ ಏನೋ ಮಾಡಿದ್ದಾರೆ. ಅವ್ರದೇ ಅದರದ್ದು ಹೊಣೆ, ಅವರೇ ಹೊಣೆ ವಹಿಸ್ಕೊಬೇಕು. ಇದಕ್ಕೆ ಇದರಲ್ಲಿ 2% ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರನ್ನ ಸೂಚನೆ ಮಾಡೋದು ಈ ಡಿಪಾರ್ಟ್ಮೆಂಟ್ ಕೆಲಸ. ಇದಕ್ಕೆ ಆನ್ಸರ್ ಇನ್ಕಮ್ ಟ್ಯಾಕ್ಸ್ ಅವರೇ ಹೇಳ್ಬೇಕು ಏನಾಯ್ತು ಅಂತ. ಅವ್ರ ಮೇಲೆ ನಾನು ಫೈಲ್ ಮಾಡೇ ಮಾಡ್ತೀನಿ. ಅವ್ರ ಪ್ರೆಸೆನ್ಸ್ ಅಲ್ಲಿ ಆಗಿರೋದ್ರಿಂದ ನಾನು ಅವ್ರ ಬಗ್ಗೆ ಮಾಡ್ಲೇಬೇಕಾಗುತ್ತೆ, ಕಂಪ್ಲೇಂಟ್ ಫೈಲ್ ಮಾಡ್ಲೇಬೇಕಾಗುತ್ತೆ. ಅಲ್ಲದೆ ದೇಶದಲ್ಲಿ 2% ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರನ್ನ ಶೋಷಣೆ ಮಾಡೋದು ಡಿಪಾರ್ಟ್ಮೆಂಟ್ ಕೆಲಸ. ಇನ್ಕಮ್ ಟ್ಯಾಕ್ಸ್ ಅವರು ಏನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹೇಳಿದ್ರು ಗೊತ್ತಿಲ್ಲ. ಇನ್ಕಮ್ ಟ್ಯಾಕ್ಸ್ ಅವರ ಮೇಲೆ ಕೇಸ್ ಹಾಕ್ತೇನೆ ಅಂತ ಹೇಳಿದ್ರು. ಒಟ್ಟಲ್ಲಿ ಜಗತ್ತಿನ ಎದುರು ಧೈರ್ಯಶಾಲಿಯಾಗಿ ಉದ್ಯಮವನ್ನ ಕಟ್ಟಿ ಬೆಳೆಸಿದ್ದ ಸಿಜೆ ರಾಯ್ ಸಾವು 108 ಅನುಮಾನಗಳಿಗೆ ಕಾರಣವಾಗಿದೆ. ಸ್ವತಃ ಸಿಜೆ ರಾಯ್ ಸಹೋದರನೇ ನೇರವಾಗಿ ಐಟಿ ಅಧಿಕಾರಿಗಳ ವಿರುದ್ಧ ಆರೋಪಿಸುತ್ತಿದ್ದಾರೆ. ಈ ಆರೋಪಗಳ ಸತ್ಯಾಸತ್ಯತೆ ತನಿಖೆ ನಂತರವಷ್ಟೇ ತಿಳಿದು ಬರಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.